ಯಾಕಂದ್ರೆ ನಾಗರ ಪಂಚಮಿ ಮೂಲ ಫೆಸ್ಟಿವಲ್ ಆಗುತ್ತೆ. ಇದು ಎಲ್ಲಾ ಹಬ್ಬಗಳಿಗೆ ನಾಂದಿ ಹಾಡುವ ಹಬ್ಬ ಅಂತ ಹೇಳ್ಬೋದು. ಅಂದ್ರೆ ಮೂಲ ಹಬ್ಬ ಅಂತ ಹೇಳ್ಬೋದು. ಯಾಕಂದ್ರೆ ನಾಗರ ಪಂಚಮಿ ಆದ ನಂತರನೇ ಎಲ್ಲಾ ಫೆಸ್ಟಿವಲ್ 1 by 1 ಬರೋದು. ನಾಗರ ಪಂಚಮಿ ಆದ ನಂತರ ರಕ್ಷಾಬಂಧನ ಬರುತ್ತೆ, ಅದ ನಂತರ ಶ್ರೀಕೃಷ್ಣ ಜನ್ಮಾಷ್ಟಮಿ ಬರುತ್ತೆ, ಗಣೇಶ ಚತುರ್ಥಿ ಬರುತ್ತೆ, ದಸರಾ ಬರುತ್ತೆ. ಸೊ ಫಾಲೋಡ್ ಬೈ ಎಲ್ಲ ಫೆಸ್ಟಿವಲ್ಸ್ ಬರುತ್ತೆ. ಸೊ ಹಾಗಾಗಿ ನಾಗರ ಪಂಚಮಿ ಇಸ್ ಒನ್ ಆಫ್ ದ ಮೇಜರ್ ಫೆಸ್ಟಿವಲ್, ಹಾಗೆ ವೆರಿ ಇಂಪಾರ್ಟೆಂಟ್ ಫೆಸ್ಟಿವಲ್ ಅಂತಾನೆ ಹೇಳ್ಬೋದು. ಅದೇ ಮೂಲ ಅಂದ್ರೆ ಈ ಫೆಸ್ಟಿವಲ್ ಇಂದಾನೇ ಎಲ್ಲ ಸ್ಟಾರ್ಟ್ ಆಗೋದು 1 by 1 ಬೇರೆ ಫೆಸ್ಟಿವಲ್ಸ್. ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ತಿಳ್ಕೊಂಡಷ್ಟು ಒಳ್ಳೇದು. ನಾಗಪಂಚಮಿ ಅಂದ್ರೆ ಏನು, ನಾಗಪಂಚಮಿ ಅನ್ನೋ ಹೆಸರು ಯಾಕೆ ಬಂತು ಅಂತ ಪುರಾಣದ ಕಥೆ ತಿಳಿಯೋದಾದ್ರೆ, ಹಿಂದೆ ಒಂದು ಕಾಲದಲ್ಲಿ ಜನಮೇಜಯ ರಾಜ ಅಂತ ಇದ್ದ. ಅವನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಸರ್ಪ ಒಂದು ಕಾರಣ ಆಯ್ತು ಅಂತ ಭೂಲೋಕದಲ್ಲಿರುವ ಎಲ್ಲ ಸರ್ಪ ಸಂಕುಲವನ್ನೇ ನಾಶ ಮಾಡಬೇಕು ಅಂತ ಸರ್ಪ ಯಜ್ಞವನ್ನು ಆರಂಭಿಸ್ತಾನೆ. ಆ ಸಂದರ್ಭದಲ್ಲಿ ಸರ್ಪದ ದೂರದ ಬಂಧುವಾದ ಆಸ್ತಿಕ ಋಷಿಯು ಸರ್ಪಯಜ್ಞ ಮಾಡುತ್ತಿರುವ ಜನಮೇಜಯ ರಾಜನನ್ನು ಸಂತುಷ್ಟಗೊಳಿಸ್ತಾನೆ. ಸೊ ಆಗ ಜನಮೇಜಯ ರಾಜನು ಏನು ವರ ಬೇಕು ಕೇಳು ಎಂದು ಆಸ್ತಿಕ ಋಷಿಗೆ ಕೇಳುತ್ತಾನೆ. ಆಸ್ತಿಕ ಋಷಿಯು, ಪ್ರಾಣಿ ಹಿಂಸೆ ಮಹಾಪಾಪ, ಈಗಾಗಲೇ ನೀನು ಮಾಡುತ್ತಿರುವ ಸರ್ಪಯಜ್ಞವನ್ನು ನಿಲ್ಲಿಸಬೇಕು ಎಂದು ಕೇಳ್ಕೊತಾನೆ. ಅದನ್ನು ಕೇಳಿ ಸಂತುಷ್ಟನಾದ ಜನಮೇಜಯ ರಾಜನು ಸರ್ಪಯಜ್ಞವನ್ನು ನಿಲ್ಲಿಸ್ತಾನೆ. ಆ ದಿನವನ್ನೇ ನಾಗಪಂಚಮಿ ಅಂತ ಹೇಳಲಾಗುತ್ತೆ. ಇದು ಪುರಾಣದಿಂದ ಬಂದಿರುವ ಕಥೆ ಆಗಿರುತ್ತೆ. ಸೊ ಅದನ್ನೇ ನಾನು ಒಂದು ಸಣ್ಣದಾಗಿ ಹೇಳಿರೋದು. ಸೊ ಇದೇ ನಾಗಪಂಚಮಿಯ ವಿಶೇಷತೆ ಆಗಿರುತ್ತೆ. ಸೊ ಅದನ್ನೇ ನಾನು ಒಂದು ಸಣ್ಣ ಸಾರಾಂಶದ ರೂಪದಲ್ಲಿ ನಿಮಗೆ ಹೇಳಿರುತ್ತೇನೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಇವತ್ತು ತುಂಬಾ ಆಸ್ಪಿಷಿಯಸ್ ಡೇ ಅಂತ ಹೇಳ್ಬೋದು. ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತು, ಇವತ್ತು ನಾಗರ ಪಂಚಮಿ. ವಿಶ್ ಯು ಆಲ್ ಹ್ಯಾಪಿ ನಾಗರ ಪಂಚಮಿ. ನಿಮ್ಗೆಲ್ಲರಿಗೂ ದೇವರು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ನಾಗರ ಪಂಚಮಿ ಟು ಆಲ್ ಆಫ್ ಯು. ಸೊ ಬನ್ನಿ ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ. ನಾನು ನಿನ್ನೆ ಲೇಟ್ ನೈಟ್ ವರ್ಕ್ ಇತ್ತು ನನಗೆ, ಹಾಗಾಗಿ ತುಂಬ ಮಲಗುವಾಗ ಲೇಟ್ ಆಯಿತು. ಸೊ ಆದರೂ ಇವತ್ತು ಬೇಗ ಬೆಳಿಗ್ಗೆ ಎದ್ದಿದ್ದೀನಿ, ಯಾಕಂದರೆ ನನಗೆ ಟೆಂಪಲ್ಗೆ ಹೋಗಬೇಕು ಅಂತ. ಸೊ ನಾವು ಊರಲ್ಲೆಲ್ಲ ಇದ್ದರೆ ನಮ್ಮ ಮನೆಯಲ್ಲೇ ನಾಗದೇವರದ್ದು, ನಮ್ಮ ಪ್ಲಾಟಲ್ಲೇ ಇದೆ ನಾಗದೇವರದ್ದು ಕಲ್ಲು. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಪ್ಲಾಟಲ್ಲೇ ನಾಗದೇವರಿಗೆ ಪೂಜೆ ಎಲ್ಲ ಆಗುತ್ತೆ. ಸೊ ಇವಾಗ ನಾನು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಈ ಸಲ ಸೊ ಟೆಂಪಲ್ಗೆ ಹೋಗ್ಬೇಕು. ಇವಾಗ ಇಲ್ಲಿ ನಮ್ಮ ಮನೆ ಹತ್ರದಲ್ಲಿ ಒಂದು 10 ನಿಮಿಷ ದೂರ ಇದೆ, ಟೆಂಪಲ್ ಇದೆ. ಸೊ ಟೆಂಪಲಲ್ಲಿ ನಾಗದೇವರ ಕಲ್ಲು ಇಟ್ಟಿದ್ದಾರೆ, ಅಯ್ಯಪ್ಪ ಟೆಂಪಲಲ್ಲಿ. ಸೊ ಅಲ್ಲಿ ಹೋಗ್ಬೇಕು ಇವಾಗ. ಹೋಗುವಾಗ ಹಾಲು ಮತ್ತು ಎಳ್ನೀರು ತೊಗೊಂಡು ಹೋಗಬೇಕು. ಸೊ ಹಾಗಾಗಿ ನಾನು ಇವತ್ತು ಬೇಗ ಎದ್ದಿದ್ದೀನಿ. ಬೇಗ ಎದ್ದು ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಮುಗಿಸಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಇವಾಗ ಶವರ್ ಎಲ್ಲ ಮುಗಿತ್ತು. ಸೊ ಹೇರ್ ತುಂಬ ವೆಟ್ಟಿದೆ ನೋಡಿ. ಇವಾಗಷ್ಟೇ ಶವರ್ ಮುಗಿಸ್ಕೊಂಡು ಬಂದೆ, ಹಾಗಾಗಿ ಸ್ವಲ್ಪ ಹೇರ್ ಮೆಸ್ಸಿ ಕಾಣಿಸ್ತಾ ಇದೆಯಲ್ಲ. ಸೊ ಇನ್ನು ಡ್ರೈ ಮಾಡಬೇಕು ಇವಾಗ. ಫಸ್ಟ್ ಏನು ಮಾಡಿಲ್ಲ, ನಾನು ಬರೀ ನೀರು ಕುಡಿದೆ. ಸೊ ಇನ್ನು ಹೊರಡೋದು ಟೆಂಪಲ್ಗೆ. ಲೇಟ್ ಆಯಿತು, ಯಾಕಂದರೆ ನಾನು ಆಲ್ರೆಡಿ ಫೋನ್ ಮಾಡಿ ಕೇಳಿದ್ದೀನಿ ಎಷ್ಟು ಗಂಟೆವರೆಗೆ ಇರ್ತಾರಂತ. 12 o'clockವರೆಗೆ ಹೇಳಿದ್ದಾರೆ. ಇವಾಗ ಆಲ್ರೆಡಿ 11 o'clock ಆಗಿದೆ, ಇನ್ನು ಹೊರಡಬೇಕು ಪಟ ಅಂತ. ಸೊ ಇವತ್ತೇನೋ ಗೊತ್ತಿಲ್ಲ, ನನಗೆಲ್ಲೋ ಹೋಗ್ತಾ ಇದ್ದೀನಿ. ನಾಗರ ಪಂಚಮಿ ಅಂತ ಅನಿಸ್ತಾ ಇದೆ. ಸೊ ನಾಗದೇವ್ರ ಫೇವ್ರೆಟ್ ಕಲರ್ ಅಂದರೆ ಅರಿಶಿನ ಅಲ್ವಾ, ಎಲ್ಲೋ ಅಲ್ವಾ, ಹಾಗಾಗಿ. ಸೊ ಗೈಸ್, ನಿಮ್ಮ ಇವತ್ತಿನ ಡೇ ಹೇಗೆ ಮತ್ತು ಯಾವ ಥರ ನಾಗರ ಪಂಚಮಿ ಸೆಲೆಬ್ರೇಟ್ ಮಾಡಿದ್ರು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನು ತಡ ಮಾಡೋದಕ್ಕೆ ಇವಾಗ ದೀಪ ಹಾಕಬೇಕು ದೇವರಿಗೆ. ದೀಪ ಹಾಕಿ ಪಟ ಅಂತ ಹೊರಡಬೇಕು. ಬನ್ನಿ ಹೋಗೋಣ.
ಪೂಜೆ ಎಲ್ಲ ಮಾಡಿ ಇವಾಗ ನಾನು ಹೊರಟಿದ್ದೀನಿ. ಸೊ ನೋಡಿ ನಾನು ಇವತ್ತು ಟ್ರೆಡಿಷ್ನಲ್ ಔಟ್ಫಿಟ್ ಹಾಕಿದ್ದೀನಿ ನೋಡಿ, ಸಲ್ವಾರ್. ಸೊ ಎಲ್ಲ ಕಲರ್ ಹಾಕಿದ್ದೀನಿ, ಬೇಕಾದ್ರೆ ಏನು ಇವತ್ತು ಎಲ್ಲನೇ ಹಾಕ್ತಾ ಇದ್ದೀನಿ. ಸೊ ಈ ಥರ ಕಾಣಿಸ್ತಾ ಇದೆ ನೋಡಿ. ಹೇಗೆ ಕಾಣ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ಸೊ ಇನ್ನು ಹೊರಡೋದು. ಸೊ ನೋಡಿ ಪೂಜೆ ಎಲ್ಲ ಆಯಿತು. ಸೊ ಈ ಥರ ಕಾಣಿಸ್ತದೆ, ಕುಂಕುಮ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ಬನ್ನಿ ಟೆಂಪಲ್ಗೆ ಹೋಗೋ ಬರೋಣ. ಗೈಸ್ ನೋಡಿ, ನಾನು ಟೆಂಡರ್ ಕೊಕೊನಟ್ ತಗೊಂಡಿದ್ದೀನಿ. ಟೆಂಪಲ್ಗೆ ಹೊರಡು ಹಾಲು ಸಹ ತಗೋಬೇಕು ಇವಾಗ. ಅದಕ್ಕೆ ನಾನು ಈಗ ನೋಡ್ತಾ ಇದ್ದೀನಿ ಇಲ್ಲಿ ಶಾಪ್ ಹಚ್ಚಿ. ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ತುಂಬ ಚೆನ್ನಾಗಿ ಆಯಿತು, ದರ್ಶನ ಎಲ್ಲ ದೇವರದ್ದು ತುಂಬ ಚೆನ್ನಾಗಿ ಆಯಿತು, ಖುಷಿ ಆಯಿತು ನನಗೆ. ಸೊ ನಾಗರ ಪಂಚಮಿ ಸೆಲೆಬ್ರೇಷನ್ ಮುಗೀತು, ಒಂದೇ ಟೆಂಪಲಲ್ಲಿ ಆಯಿತು. ನನ್ನ ದೇವರಿಗೆ ಕೈ ಮುಗಿದು ಪ್ರಸಾದ ಎಲ್ಲ ತಗೊಂಡು ನಾನು ಬಂದೆ. ಸೊ ಈಗ ನಾನು ಫ್ಯಾನ್ಸಿಗೆ ಬಂದಿದ್ದೇನೆ, ಫ್ಯಾನ್ಸಿ ಶಾಪ್ಗೆ. ಸೊ ನನಗೆ ಸಣ್ಣದಾಗಿ ಶಾಪಿಂಗ್ ಮಾಡಬೇಕಂತ ತಗೊಂಡಿದ್ದೀನಿ, ನೀವು ನೋಡಬೇಕೇನಿದೆ ಅಂತ.
कहने क्या बात है। ಶಾಪ್ ಮಾಡಿದ್ದೀವಿ ಇದಿಷ್ಟು ಶಾಪಿಂಗ್ ಮಾಡಿದ್ದೀನಿ. ಸೊ ರೈಟ್, ನಾನು ನೋಡಿ ಫ್ಯಾನ್ಸಿ ಶಾಪ್ಗೆ ಬಂದಿದ್ದೀನಿ. ಇಲ್ಲಿ ನೋಡಿ ಎಷ್ಟು ವೆರೈಟಿ ಆಫ್ ರಕ್ಷಾ ಬಂಧನ ಇದೆ ನೋಡಿ. ನಮ್ಮ ಒಂದು ಟೈಮ್ ನಾವು ಸಣ್ಣ ಮಕ್ಕಳಿದ್ದಾಗ ಇಷ್ಟು ವೆರೈಟಿ ಇರಲಿಲ್ಲ, ನೋಡೋಕ್ಕೂ ಸಿಗ್ತಾ ಇರಲಿಲ್ಲ. ಎಷ್ಟು ವೆರೈಟಿ, ಎಷ್ಟು ಚೆನ್ನಾಗಿದೆ ನೋಡಿ. ವೆರೈಟಿ ತುಂಬ ಚೆನ್ನಾಗಿದೆ, ಕಲರ್ಫುಲ್. ಫ್ಯಾನ್ಸಿಗೆ ಬಂದಿದ್ದೀವಿ ಶಾಪಿಂಗ್. ಜಲ್ದಿ ನೋಡೋಣ, ನಾನು ಹೇಳಿದ್ದೇನೆ ವಾಟ್ಸಪ್ಪಲ್ಲಿ ಕಳಿಸಿದ್ದೇನೆ. ಚೆನ್ನಾಗಿದೆ. ಗಂಡಸರು ಯಾರು ಪಡ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ಬಟ್ ಆದರೂ ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ, ಕಲರ್ಫುಲ್ ಆಗಿದೆ. ಹಾಗೆ ಸ್ಟೋನ್ಸ್ ಎಲ್ಲ ಬಂದು ಎಷ್ಟೊಂದು ವೆರೈಟಿ ಇದೆ ಅಂತ ಕನ್ಫ್ಯೂಸ್ ಆಗ್ತಾ ಇದೆ. ಮತ್ತು ನಾನು ನನ್ನ ಕಸಿನ್ ಬ್ರದರ್ಸ್ಗೆ ಎಲ್ಲ ಎವ್ರಿ ಇಯರ್ ಕಳಿಸ್ತಾ ಇದ್ದೆ ಬಾಂಬೆಗೆ. ತುಂಬ ಕಸಿನ್ಸ್ ಇದೆ, ನನಗಂತೂ ತುಂಬ ಇಷ್ಟ ಆಗಿದೆ. ಕನ್ಫ್ಯೂಸ್ ಆಗ್ತದೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ. ಇನ್ನೊಂದು ಕಳಿಸಿದ್ದಾನಂತೆ ನೋಡೋಕ್ಕೆ, ನಂಗೆ ಗೊತ್ತಾಯ್ತಾ ಇದು ಕೊಡಿ ಗೈಸ್. ಫೈನಲಿ ನಾನು ಟೆಂಪಲ್ಗೆ ಹೋಗಿ ಮನೆಗೆ ವಾಪಸ್ ಬಂದೆ. ಸೊ ಫೀಲಿಂಗ್ ಬ್ಲೆಸ್ಡ್ ಅಂತ ಹೇಳ್ಬೋದು. ದೇವರ ದರ್ಶನ ತುಂಬ ಚೆನ್ನಾಗಿ ಆಯಿತು. ಸೊ ಪೂಜೆ ಬೇರೆ ಸಿಕ್ತು ನನಗೆ. ಸೊ ದರ್ಶನ ಅಂತೂ ತುಂಬ ಚೆನ್ನಾಗಿ ಆಯಿತು. ತುಂಬ ಹೊತ್ತು ಪ್ರೇ ಮಾಡಿ ಸೊ ದೇವರ ದರ್ಶನ ಮುಗಿಸಿ ಪ್ರಸಾದ ತಿಂದ್ಕೊಂಡು ಬಂದೆ ವಾಪಸ್ ಮನೆಗೆ. ಸೊ ಹಾಗೆ ಬರ್ತಾ ಫ್ಯಾನ್ಸಿ ಶಾಪ್ಗೆ ಹೋಗಿದ್ದೆ. ಸೊ ಫ್ಯಾನ್ಸಿಯಲ್ಲಿ ಏನೆಲ್ಲ ತಗೊಂಡಿದ್ದೀನಿ ಅಂತ ತೋರಿಸ್ತೆ. ಸೊ ಇಲ್ಲಿ ಬೆಂಗಳೂರಲ್ಲಿ ಆ್ಯಕ್ಚುಲಿ ನಾಗರ ಪಂಚಮಿ ಅಷ್ಟಾಗಿ ಯಾರೂ ಆಚರಿಸಲ್ಲ. ನಮ್ಮ ಸೌತ್ ಕೇಂದ್ರ, ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ ಸೈಡ್ ತುಂಬ ಜನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇಲ್ಲಿ ನಾಗರ ಪಂಚಮಿ ಅಂದರೆ ಕೆಲವರಿಗೆ ಗೊತ್ತೇ ಇಲ್ಲ. ಸೊ ಯಾಕಂದರೆ ನಮ್ಮ ಬಿಲ್ಡಿಂಗಲ್ಲಿರುವವರೇ ಒಬ್ಬರು ಟೆಂಪಲ್ಗೆ ಇವತ್ತು ಬಂದಿದ್ದರು. ನಾನು ಕೇಳಿದೆ, ಅವ್ರು ತೆಲುಗು ಅವ್ರು ಇರಬೇಕು. ನನ್ನ ಕರೆದು ಮಾತಾಡಿಸಿದಾಗ ನಾನು ಕೇಳಿದೆ, ಇವತ್ತು ನಾಗರ ಪಂಚಮಿ ಅಲ್ವಾ ಅಂತ. ನಾಗರ ಪಂಚಮಿ ಅಂದರೆ ಏನು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆವಾಗ ನಾನು ಅಂದ್ಕೊಂಡೆ, ಅಂದರೆ ಬೆಂಗಳೂರಲ್ಲಿ ತುಂಬ ಜನರಿಗೆ ಗೊತ್ತಿಲ್ಲ ನಾಗರ ಪಂಚಮಿ ಏನಂತ. ಅಂದರೆ ಅದು ನಮ್ಮ ದಕ್ಷಿಣ ಕನ್ನಡ, ಸೌತ್ ಕೇಂದ್ರ ಹಾಗೆ ಉಡುಪಿ, ಮಂಗಳೂರು ಸೈಡ್ ಮಾತ್ರ ಜಾಸ್ತಿ ಆಚರಿಸೋದು ಅನಿಸುತ್ತೆ ನನಗೆ. ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ ಅಷ್ಟೇ, ಇಟ್ ಡಿಪೆಂಡ್ಸ್. ಸೊ ಹಾಗೆ ಇವತ್ತಿನ ದೇವರ ದರ್ಶನ ತುಂಬ ಚೆನ್ನಾಗೇ ಇತ್ತು. ದೇವರ ಪೂಜೆನೂ ಸಿಕ್ತು. ಫೀಲಿಂಗ್ ಬ್ಲೆಸ್ಡ್ ಅಂತ ಹೇಳ್ಬೋದು. ಸೊ ಹಾಗೆ ನಾನು ನಿಮಗೆಲ್ಲರಿಗೂ ಪ್ರೇ ಮಾಡಿದೆ, ಒಳ್ಳೆಯದಾಗಲಿ. ಸೊ ಹಾಗೆ ನಾನು ಬರ್ತಾ ಫ್ಯಾನ್ಸಿ ಶಾಪ್ಗೆ ಹೋದೆ. ನನಗೆ ಕೆಲವೊಂದು ಥಿಂಗ್ಸ್ ಬೇಕಾಗಿತ್ತು, ಹಾಗಾಗಿ ಸೊ ಏನೆಲ್ಲ ತಂದಿದ್ದೀನಿ ಅಂತ ತೋರಿಸ್ತೀನಿ. ಇಷ್ಟಿದೆ. ಅಷ್ಟರಲ್ಲಿ ಒಂದೆರಡು ಶಾಪಿಗೆ ಹೋಗಿದ್ದೆ. ಒಂದು ಶಾಪಲ್ಲಿ ಸಿಕ್ಕಿಲ್ಲ ನನಗೆಲ್ಲ ವಸ್ತು. ಹಾಗಾಗಿ ನಾನು ನನ್ನ ಮೋಸ್ಟ್ ಫೇವ್ರೆಟ್ ಕಲರ್ ಅಂತಲೇ ಹೇಳ್ಬೋದು. ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ವಸ್ತು ಇರೋದೇ ಪಿಂಕ್ ಕಲರಲ್ಲಿ, ಹೈಯೆಸ್ಟ್ ಎಲ್ಲ ವಸ್ತು ಇರೋದು ಪಿಂಕ್ ಕಲರಲ್ಲೇ ಅಂತ ಹೇಳ್ಬೋದು. ನನಗೆ ಪಿಂಕ್ ಕಲರ್ದು ಎಷ್ಟು ವಸ್ತು, ಯಾವ ವಸ್ತು ಏನು ತೊಗೊಂಡ್ರು ನನಗೆ ಬೋರೇ ಆಗಲ್ಲ. ಪಿಂಕ್ ಈಸ್ ಮೈ ಫೇವ್ರೆಟ್ ಕಲರ್. ಸೊ ಹಾಗಾಗಿ ಪಿಂಕ್ ಮತ್ತು ಪರ್ಪಲ್ ಕಲರ್ದು 2 ತೊಗೊಂಡಿದ್ದೀನಿ. ಸೊ ಇದು ನನ್ನ ಹತ್ರ ಇರಲಿಲ್ಲ, ಬೇರೆ ಡಿಸೈನ್ಸ್ ಎಲ್ಲ ಇತ್ತು ನನ್ನ ಹತ್ರ. ಹಾಗಾಗಿ ಸ್ಪೆಷಲಿ ನನಗೆ ಇದೇ ಬೇಕಾಗಿತ್ತು. ಸೊ ಅದಕ್ಕೆ ಇದು ತಗೊಂಡೆ. ಇಂಥದ್ದು ನನಗೆ ಬೇಕಾಗಿತ್ತು, ಅದಕ್ಕೋಸ್ಕರ ಸೊ ಇದೆರಡು ತಗೊಂಡಿದ್ದೆ. ಸೊ ನೋಡಿ, ಇದು 2 ತಗೊಂಡಿದ್ದೆ, ಪಾಕೆಟ್ ಪರ್ಫ್ಯೂಮ್. ಸೊ
ನನ್ನ ಹತ್ರ ಪರ್ಫ್ಯೂಮ್ ಕಲೆಕ್ಷನ್ ನೀವು ನೋಡಿದರೆ ಹೇಳ್ಬೋದು, ಎಷ್ಟು ಇದೆ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಪರ್ಫ್ಯೂಮ್ ಕಲೆಕ್ಷನ್ಸ್ ಇದೆ. ಅದು ಇಲ್ಲಿದ್ದಲ್ಲ, ದುಬೈ UAE ಕಂಟ್ರಿದು, ಎಲ್ಲ ನನ್ನ ಫ್ರೆಂಡ್ಸ್ ತಂದು ಕೊಟ್ಟಿರೋದು. ತುಂಬ ಅಂದರೆ ತುಂಬ ಇದೆ ನನ್ನ ಹತ್ರ, ಬೇರೆ ಬೇರೆ ಬ್ರ್ಯಾಂಡ್ ಅವ್ರದ್ದು ಬೇರೆ ಬೇರೆ ಕಲೆಕ್ಷನ್ಸ್ ಇದೆ ಪರ್ಫ್ಯೂಮಿದ್ದು. ಸೊ ಅದು ಇನ್ನೊಂದು ದಿವಸ ನಾನು ಡೀಟೇಲ್ ಆಗಿ ನಿಮಗೆ ತೋರಿಸ್ತೀನಿ ನನ್ನ ಕಬೋರ್ಡಲ್ಲಿ ಎಷ್ಟು ಪರ್ಫ್ಯೂಮ್ಸ್ ಇದೆ ಅಂತ. ಇಲ್ಲಿ ಲಿಮಿಟೆಡ್ ಇದೆ, ನಾನು ಯಾಕಂದರೆ ಇಲ್ಲೂ ಅಷ್ಟು ಇಟ್ಕೊಂಡಿಲ್ಲ ನಾನು. ಸೊ ಹಾಗಾಗಿ ನಾನು ಇವತ್ತೊಂದು ಪಾಕೆಟ್ ಪರ್ಫ್ಯೂಮ್ ತೊಗೊಂಡೆ, ಅಂದರೆ ಕ್ಯಾರಿ ಮಾಡೋಕ್ಕೂ ಈಸಿ ಅಲ್ವಾ, ಅದಕ್ಕೆ ಹ್ಯಾಂಡಿ. ಸೊ ಎಂಗೇಜ್ ಅವ್ರದ್ದು 99 ರುಪೀಸ್, ರೇಟ್ ಜಾಸ್ತಿ ಆಗಿದೆ. ಬಟ್ ಎಂಗೇಜ್ ಅವ್ರದ್ದು ಚೆನ್ನಾಗಿರುತ್ತೆ ಯೂಶ್ವಲಿ. ಬಟ್ ಇದನ್ನು ನಾವು ಟೆಸ್ಟರ್ ಥರ ಯೂಸ್ ಮಾಡೋಕ್ಕಿಲ್ಲ, ಸ್ಮೆಲ್ಲು ಅದೇ ಇದರದ್ದು ಫ್ರೇಗ್ರೆನ್ಸ್ ಸ್ಮೆಲ್ ನೋಡೋಕ್ಕಿಲ್ಲ. ಸೊ ಯಾಕಂದರೆ ಈ ಪರ್ಫ್ಯೂಮ್ ಸ್ಮೆಲ್ ನೋಡೋಕ್ಕಾಗಲ್ಲ, ಯಾಕಂದರೆ ಇದು ಕವರ್ ಆಗಿ ಬಂದಿದೆ, ಅಂದರೆ ಲೈಕ್ ಸೀಲ್ಡ್ ಆಗಿ ಬಂದಿದೆ. ಸೊ ಹಾಗಾಗಿ ಮತ್ತು ಇದು ಸಹ 2 ತೊಗೊಂಡಿದ್ದೀನಿ. ಸೊ 2 ಪಾಕೆಟ್ ಪರ್ಫ್ಯೂಮ್. ಸೊ ಯಾಕಂದರೆ ಇದು ತಗೊಂಡು ಹೋಗಿ ಈಸಿ ಅಲ್ಲ ಕ್ಯಾರಿ ಮಾಡೋಕ್ಕೆ ಬ್ಯಾಗಲ್ಲಿ, ಅದಕ್ಕೋಸ್ಕರ. ಇನ್ನೊಂದು ಕ್ಲಿಪ್ ತಗೊಂಡಿದ್ದೀನಿ ನೋಡಿ. ಸೊ ಇದಿಷ್ಟು ನನಗೆ ಬೇಕಾಗಿತ್ತು, ಹಾಗಾಗಿ ಸಮ್ಟೈಮ್ ನನಗೆ ಹೊರಗಡೆ ಹೋದಾಗ ನೆನಪಾಗುತ್ತೆ, ಸಮ್ಟೈಮ್ ನೆನಪಾಗಲ್ಲ. ಇವತ್ತು ನೆನಪಾಯ್ತು, ಅದಕ್ಕೋಸ್ಕರ ಹಾಗೆ ಬರ್ತಾ ತಗೊಂಡೆ ನಾನು. ಇವಾಗ ಫೆಸ್ಟಿವಲ್ ಸೀಸನ್ ಬರ್ತಾ ಇದೆ 1 by 1. ಸೊ ರಕ್ಷಾಬಂಧನ ಬರ್ತಾ ಇದೆ, ಇವತ್ತು ನಾಗರ ಪಂಚಮಿ. ಸೊ ರಕ್ಷಾಬಂಧನ ಬೇರೆ ಬರ್ತಾ ಇದೆ. ಇವತ್ತು ಒಂದು ಫ್ಯಾನ್ಸಿ ಶಾಪಲ್ಲಿ ಇಟ್ಟಿದ್ದಾರೆ ರಕ್ಷಾಬಂಧನ, ವೆರೈಟಿ ಆಫ್ ಕಲೆಕ್ಷನ್, ವೆರೈಟಿ ಆಫ್ ಡಿಸೈನ್ಸ್, ಬೇರೆ ಬೇರೆ ಒಂದು ಎಷ್ಟು ಕಲರ್ಫುಲ್ ಆಗಿರುವಂಥ ರಕ್ಷಾಬಂಧನ, ಎಷ್ಟೆಷ್ಟು ಚೆನ್ನಾಗಿರುವಂಥ ಡಿಸೈನ್ಸ್ ಇಟ್ಟಿದ್ದಾರೆ. ನನಗೆ ತುಂಬ ಖುಷಿ ಆಯಿತು, ಇಷ್ಟ ಆಯಿತು ನೋಡಿ. ಯಾಕಂದರೆ ಮುಂಚೆ ನಾವೆಲ್ಲ ಸಣ್ಣ ಇದ್ದಾಗ ಅಂಥ ರಕ್ಷಾಬಂಧನನೇ ನಮಗೆ ನೋಡೋಕ್ಕೆ ಸಿಗ್ತಿರಲಿಲ್ಲ, ಅದು ಲಾಡಿಯಲ್ಲಿ ಬರ್ತಾ ಇತ್ತಲ್ಲ ಥ್ರೆಡ್ಡಲ್ಲಿ. ಸೊ ಅಂಥ ರಕ್ಷಾಬಂಧನ ಮಾತ್ರ ಸಿಗ್ತಾಯಿತ್ತು. ಯಾಕಂದರೆ ನಾನು ಬೆಂಗಳೂರಿಗೆ ಬಂದಾಗಿನಿಂದ ನನ್ನ ಕಸಿನ್ ಬ್ರದರ್, ನನ್ನ ಅಣ್ಣನಿಗೆ, ನನ್ನ ಕಸಿನ್ ಬ್ರದರ್ಗೆಲ್ಲ ನಾನು ಬಾಂಬೆಗೆ ಕೊರಿಯರ್ ಮಾಡ್ತೀನಿ. ಸೊ ತುಂಬಾ ವೆರೈಟಿ ಕಲೆಕ್ಷನ್ ಆಫ್ ರಕ್ಷಾಬಂಧನ ಇವತ್ತು ನಾನು ಫ್ಯಾನ್ಸಿ ಶೋರಲ್ಲಿ ನೋಡಿದೆ, ತುಂಬಾ ಚೆನ್ನಾಗಿತ್ತು. ನಾನು ಪರ್ಚೇಸ್ ಮಾಡಬೇಕು. ಸೊ ನಾನು ಪರ್ಚೇಸ್ ಮಾಡಬೇಕು. ಸೊ ಹಾಗಾಗಿ ಬಟ್ ಮುಂಚೆ ಒಂದು ಯಾವುದೇ ಒಂದು ಫೆಸ್ಟಿವಲ್ ಮಾಡಿದಾಗ ಇದ್ದ ಎಕ್ಸೈಟ್ಮೆಂಟ್, ಆ ಖುಷಿ, ಆ ಹ್ಯಾಪಿನೆಸ್, ಆ ಒಂದು ಪೀಸ್ ಇವಾಗ ಇಲ್ಲವೇ ಇಲ್ಲ. ಯಾಕಂದರೆ ಇವಾಗ ಈ ಆ್ಯಂಡ್ರಾಯ್ಡ್ ಫೋನ್ ಬಂದಾಗಿನಿಂದ ಕಾಲ ಚೇಂಜ್ ಆಗಿದೆ, ಜಮಾನ ಚೇಂಜ್ ಆಗಿದೆ. ಹಾಗಾಗಿ ಸೊ ಮುಂಚಿನ ಒಂದು ಎಕ್ಸೈಟ್ಮೆಂಟ್, ಎಂಥೂಸಿಯಾಸಮ್ ಇವಾಗ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಪಂಚಮಿಯನ್ನು ಭಾರತ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಆಚರಿಸ್ತಾರೆ. ಸೊ ಹಾಗೆ ನಮ್ಮ ಸೌತ್ ಕೆನಡದಲ್ಲೂ, ಅದೇ ದಕ್ಷಿಣ ಕನ್ನಡ, ಮಂಗಳೂರು, ಉಡುಪಿಯಲ್ಲಿ ಇನ್ನೂ ಚೆನ್ನಾಗಿ ಆಚರಿಸ್ತಾರೆ. ಯಾಕಂದರೆ ಸೊ ಗೈಸ್, ಇವಾಗಷ್ಟೇ ನಾನು ಟೆಂಪಲಿಂದ ಬಂದೆ. ಈಗ ಟೈಮ್ ಬಂದು 1:30 ಆಗಿದೆ. ಸೊ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟು ತಿಂದಿಲ್ಲ. ನಾನು ಯೂಶ್ವಲಿ ಟೆಂಪಲಿಗೆ ಹೋಗಿ ಏನೂ ತಿನ್ನಲ್ಲ, ಸೊ ಖಾಲಿ ಹೊಟ್ಟೆಯಲ್ಲಿ ಹೋಗ್ತೀನಿ. ಸೊ ಹಾಗೆ ಇವತ್ತು ನಾನು ಖಾಲಿ ಹೊಟ್ಟೆಯಲ್ಲಿ ಹೋಗಿ ಇವಾಗ ಟೆಂಪಲಿಂದ ಬಂದಿದ್ದೀನಿ. ಹಾಗೆ ಬರ್ತಾ ಟೆಂಪಲಿಂದ ದೇವರ ದರ್ಶನ ಆದ ನಂತರ ಹಾಗೆ ಆನ್ ದಿ ವೇ ಬರ್ತಾ ಒಂದು ಎಳ್ನೀರು ಕುಡಿದೆ, ಅದು ಬಿಟ್ಟರೆ ಇನ್ನೇನು ತಿಂದಿಲ್ಲ. ಸೊ ನಾನೀಗ ಲಂಚ್ ಮಾಡಬೇಕು. ಇವತ್ತು ನಾಗರ ಪಂಚಮಿ ಪ್ರಯುಕ್ತ ಎಲ್ಲರೂ ನಾಗರ ಪಂಚಮಿ ಸೆಲೆಬ್ರೇಟ್ ಮಾಡೋದಲ್ಲದೆ ತುತ್ತಕ್ಕೆ ಹಾಲು, ಎಳನೀರೆಲ್ಲ ಹಾಕಿ ಅಭಿಷೇಕ ಎಲ್ಲ ಮಾಡ್ತಾರೆ. ಸೊ ಅದೇ ಒಂದು ಆದಿಶೇಷ ನಾಗದೇವರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಹ್ಯಾಪಿ ನಾಗರ ಪಂಚಮಿ ಟು ಆಲ್ ಆಫ್ ಯು. ಹಾಗೆ ಇವತ್ತಿನ ಡೇ ತುಂಬಾ ಚೆನ್ನಾಗಿ ಹೋಗುತ್ತೆ. ಬಿಕಾಸ್ ಇವತ್ತಿನ ಡೇ ನನ್ನ ಡೇ ನಾಗರ ಪಂಚಮಿಯಿಂದಲೇ ಸ್ಟಾರ್ಟ್ ಆಗಿದೆ. ಸೊ ಇಟ್ ವಾಸ್ ಅ ವರ್ತ್ ಸ್ಪೆಂಡ್ ಡೇ ಅಂತ ಹೇಳ್ಬೋದು. ಸೊ ಓಕೆ, ಇದಾಗಿತ್ತು ಇವತ್ತಿನ ನನ್ನ ಸಣ್ಣ ನಾಗರ ಪಂಚಮಿಯ ವಿಡಿಯೋ. ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಇಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್